ಮೈಸೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 3ರಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯ ಕೆವಿ ಶ್ರೀಧರ್ ಹುಟ್ಟುಹಬ್ಬ ಹಿನ್ನೆಲೆ ಕೆವಿ ಶ್ರೀಧರ್ ಸ್ನೇಹ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಇನ್ನು ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಜನರು ಭಾಗಿಯಾಗಿ ಬಿಪಿ, ಶುಗರ್, ಕಣ್ಣಿನ ತಪಾಸಣೆ ಸೇರಿದಂತೆ ಇನ್ನಿತರ ಅನಾರೋಗ್ಯ ಸಂಬಂಧಿತ ಕಾಯಿಲೆಗೆ ಚಿಕಿತ್ಸೆ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಮಾಜಿ ನಗರ ಪಾಲಿಕೆ ಸದಸ್ಯ ಕೆವಿ ಶ್ರೀಧರ್, ಆಡಂಬರದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದು ನನಗೆ ಇಷ್ಟವಿಲ್ಲ. ಹಾಗಾಗಿ ಸಮಾಜಮುಖಿ ಕೆಲಸಗಳ ಮೂಲಕ ಕಳೆದ 10 ವರ್ಷದಿಂದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಿದ್ದೇನೆ. ಅದೇ ತರಹ ಈ ವರ್ಷವೂ ಸಹ ನನ್ನ ಸ್ನೇಹ ಬಳಗದ ವತಿಯಿಂದ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿರೋದು ಮತ್ತಷ್ಟು ಸಂತಸ ತಂದಿದೆ ಎಂದು ಮಾತನಾಡಿದರು. ಇವತ್ತು ಏನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸ್ನೇಹಿತರು ಹಿತೈಷಿ ಏನಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಬೇಕು. ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಹಿಂದುಳಿದವ ಸಮುದಾಯಗಳು ಹೆಚ್ಚು ವಾಸ ಮಾಡೋದ್ರಿಂದ ಅವ್ರಿಗೆ BP ಆಗ್ಬೋದು, ಶುಗರ್ ಟೆಸ್ಟಿಂಗ್ ಆಗ್ಬೋದು, ಅಥವಾ ಉಚಿತ ಔಷಧಿ ವಿತರಣೆ ಆಗ್ಬೋದು, ಮತ್ತು ಕಣ್ಣಿನ ತಪಾಸಣೆ ಆಗ್ಬೋದು. ಈ ಭಾಗದಲ್ಲಿ ಸ್ಥಳೀಯವಾಗಿ ಇಲ್ಲಿ ಕೊಡಬೇಕು, ಹಾಸ್ಪಿಟ್ಲಿಗೆ ದೂರ ಹೋಗ್ತಾರೆ. ಮತ್ತು ಉಚಿತವಾಗಿ ಮೆಡಿಷನ್ ಸುಧಾ ಕೊಡಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಹಾಸ್ಪಿಟ್ಲುಗಳ ಒಂದು ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ, ಶುಗರ್ ಟೆಸ್ಟ್ ತಪಾಸಣೆ ಮತ್ತು ಹೈ ಕ್ಯಾಂಪ್ ತಪಾಸಣೆಯನ್ನು ಸುಧಾ ಇವತ್ತೆಲ್ಲ ಅರೇಂಜ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಗಿಡ ನೆಡುವಂಥ ಕಾರ್ಯಕ್ರಮಗಳು ಸುಧಾ ಆಯೋಜನೆಯನ್ನು ಮಾಡಿದ್ದಾರೆ. ಈಗ ನಾವು ಕಸದ ವಿಚಾರವಾಗಿ ನಾವು ಏನಾರ ಹುಟ್ಟುಹಬ್ಬದ ಅಂಗವಾಗಿ ಏನಾರ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬರೀ ಇಷ್ಟಿಗೆ ಸೀಮಿತವಾಗಿ ಆಗಬಾರ್ದು, ಸಮಾಜಮುಖಿಯಾದ ಕೆಲಸಗಳನ್ನ ಮಾಡಬೇಕು ಅನ್ನೋ ದೃಷ್ಟಿನ ಇಟ್ಕೊಂಡು ಏನು ನಗರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು, ಬಡಾವಣೆ ಸ್ವಚ್ಛತೆಯಾಗಿ ಇಟ್ಕೊಳ್ಳೋ ದೃಷ್ಟಿ ಇಟ್ಕೊಂಡು CC ಕ್ಯಾಮ್ರಾಗಳನ್ನ ನಾವೇ ಸ್ವಂತ ದುಡ್ಡಿನಿಂದ ಅಳವಡಿಸೋದ್ರ ಮುಖಾಂತರ ಒಂದು ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂತ ಸ್ನೇಹಿತರು ತೀರ್ಮಾನ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು 3 CC ಕ್ಯಾಮ್ರಾಗಳನ್ನ ಇವತ್ತು ಅಳವಡಿಸಿದ್ದೀವಿ. ಆ ಮುಖಾಂತರ ಅಲ್ಲಿ ಸೈರನ್ ಆಗ್ಬೋದು ಅಥವಾ ಯಾರು ಕಸ ಹಾಕ್ತಾರೋ ಅವ್ರ ಬಗ್ಗೆ ಆಡಿಯೋ ಮುಖಾಂತರ ಅಲ್ಲೇ ಎಚ್ಚರಿಕೆಯನ್ನು ಕೊಡುವಂಥದ್ದಾಗ್ಬೋದು, ಅಥವಾ ಅವರ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಅವ್ರ ಮನೆಗಳಿಗೆ ಹೋಗಿ ನಮ್ಮ ಕಾರ್ಪೊರೇಷನವರು ಫೈನ್ ಹಾಕೋದಾಗ್ಬೋದು, ಅಥವಾ ನಾವು ಅವ್ರಿಗೆ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಒಂದು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತೇಳಿ ಮಾಡಿದರು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಕ್ಕೂ ಚಾಲನೆಯನ್ನು ಕೊಟ್ಟಿದ್ದೀವಿ, ನಡೀತಾ ಇದೆಯಲ್ಲ ಕಾರ್ಯಕ್ರಮ. ನೀವು ನಮ್ಮ ಮನದಾಳದ ಮಾತನಾಡಿದಿರಿ. ನಾನು ಇನ್ನೆಂದೂ ಸುಧಾ ನಾನು ಹುಟ್ಟುಹಬ್ಬಗಳಿಗೆ ಯಾವುದೇ ಒಂದು ವಿಚಾರಗಳಿಗೆ ಫ್ಲೆಕ್ಸ್ಗಳನ್ನ ವಿರೋಧ ಮಾಡಿದವನು ಪ್ರಥಮವಾಗಿ ನಾನೇ. ನಗರ ಪಾಲಿಕೆಯಲ್ಲೂ ವಿರೋಧ ಮಾಡಿದಂಥವನು, ಒಳಗೂ ಹೊರಗೂ ಸುಧಾ ವಿರೋಧ ಮಾಡ್ತಾನು. ಮತ್ತು ಎಲ್ಲ ಸ್ನೇಹಿತರಿಗೂ ನಾನು ಫ್ಲೆಕ್ಸ್ಗಳ ಬಗ್ಗೆ ನಾನು ಇದರ ನಮ್ಮ ನಗರದ ಸೌಂದರ್ಯ ವಿಚಾರ ಇದು ವೈಭವೀಕರಣ ಫ್ಲೆಕ್ಸ್ಗಳು ಹಾಕಬಾರ್ದು, ಇದರಿಂದ ನಗರಕ್ಕೆ ಸೌಂದರ್ಯ ತೊಂದರೆ ಆಗ್ತದೆ, ಪೊಲ್ಯೂಷನ್ ಆಗ್ತದೆ ಅನ್ನೋದು ವಿಚಾರವಾಗಿ ನಾನು POP ಗಣಪತಿ ಆಗ್ಬೋದು, ಫ್ಲೆಕ್ಸ್ ಆಗ್ಬೋದು, ಎರಡೂ ಬಗ್ಗೆ ಹೋರಾಟವನ್ನು ಮಾಡಿದಂಥವನು. ಆದರೆ ಇವತ್ತು ನನಗೆ ಗೊತ್ತಿಲ್ಲದೇ ಯಾವಾಗೂ ಆಗಿಲ್ಲ, ಕಳೆದ 10 ವರ್ಷದಲ್ಲಿ ಯಾವತ್ತೂ ಸಹ ನಾನು ಹುಟ್ಟುಹಬ್ಬಕ್ಕೆ ಫ್ಲೆಕ್ಸ್ಗಳು ಹಾಕಿಲ್ಲ. ಈ ಬಾರಿ ಹಾಕ್ಬಿಟ್ಟಿದ್ದಾರೆ. ನಾನು ಅವ್ರೆಲ್ಲರಿಗೂ ಮನವಿ ಮಾಡಿದ್ದೀನಿ, ಈ ಕೂಡಲೇ ಫ್ಲೆಕ್ಸ್ಗಳನ್ನ ತೆರವು ಮಾಡಬೇಕು ಅಂತೇಳಿ. ನಾಳೆ ಒಳಗೆ ಆ ಫ್ಲೆಕ್ಸ್ಗಳನ್ನ ತೆರವು ಮಾಡಲಿಲ್ಲ ಅಂದರೆ ನಾನೇ ವೈಯಕ್ತಿಕವಾಗಿ ನಿಂತು ಎಲ್ಲ ಫ್ಲೆಕ್ಸ್ಗಳನ್ನ ತೆರವು ಮಾಡ್ತೀನಿ. ಕೆಲವು ಫ್ಲೆಕ್ಸ್ ನಾನು ಹಾಕಿದ್ದೀನಿ, ಯಾಕೆಂದರೆ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಮತ್ತು ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಕಾರ್ಯಕ್ರಮದ ಮಾಹಿತಿ ಆಗ್ಬೋದು, ಜಾಗೃತಿ ಮಾಹಿತಿ ಆಗ್ಬೋದು, ಈ ಥರದ ಫ್ಲೆಕ್ಸ್ಗಳು ನಾನು ಮಾಡಿಸಿದ್ದೀನಿ. ಅದು ಕಾರ್ಯಕ್ರಮ ದೃಷ್ಟಿಯನ್ನು ಇಟ್ಕೊಂಡು ಯಾವುದೇ ವೈಭವೀಕರಣ ಆಗದೇನೆ ಕಾರ್ಯಕ್ರಮ ದೃಷ್ಟಿಯಲ್ಲಿ ಫ್ಲೆಕ್ಸ್ಗಳನ್ನ ಮಾಡಬೇಕಾಗ್ತದೆ. ಯಾಕಂದರೆ ಜನರಿಗೆ ಮಾಹಿತಿ ರವಾನೆ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಫ್ಲೆಕ್ಸ್ಗಳು ಮಾಡಬೇಕು. ಆದರೆ ಈ ರೀತಿ ಹುಟ್ಟುಹಬ್ಬ ಆಗ್ಬೋದು ಅಥವಾ ಯಾವುದಾದ್ರು ಹಬ್ಬಗಳಿಗೆ ಫೋಟೋಗಳನ್ನ ಹಾಕ್ಕೊಂಡು, ಸ್ಟಿಕ್ಕರ್ಗಳನ್ನ ಗೋಡೆ ಮೇಲೆ ಅಂಟಿಸ್ಕೊಂಡು, ಫ್ಲೆಕ್ಸ್ಗಳನ್ನ ಹಾಕೊಂಡು, ಲೈಟ್ ಕಂಬಗಳು ಫ್ಲೆಕ್ಸ್ ಹಾಕೊಳ್ಳೋದ್ರ ಬಗ್ಗೆ
ಪ್ರಾಥಮಿಕವಾಗಿಂದ ವಿರೋಧ ಇದೆ, ಇವತ್ತು ವಿರೋಧ, ನಾಳೆನೂ ವಿರೋಧ ಇದೆ. ನಾನೀಗಾಗಲೇ ನಮ್ಮ ಸ್ನೇಹಿತರೆಲ್ಲ ನನಗೆ ಗೊತ್ತಿಲ್ಲದೆ ಆಗಿರುವಂಥದ್ದು ಈ ಒಂದು ತಪ್ಪು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಪರವಾಗಿ ಸಾರ್ವಜನಿಕವಾಗಿ ಜನರಲ್ಲಿ ಕ್ಷಮೆಯನ್ನು ಸುಧಾ ನಾನು ಕೇಳ್ತೀನಿ. ಅದು ತಪ್ಪು ನಮ್ಮ ಸ್ನೇಹಿತರು ಮಾಡಿದ್ರು, ಅದು ನನ್ನ ತಪ್ಪೆ. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ದಿನದ ಕಾಲಾವಕಾಶವನ್ನು ಕೇಳ್ತಾ ಇದ್ದೀನಿ. ಇವತ್ತು ಸಂಜೆ ಒಳಗೆ ಎಲ್ಲ ಫ್ಲೆಕ್ಸ್ಗಳು ರಿಮೂವ್ ಆಗ್ತವೆ. ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನನ್ನ ಕೈಯಾರೆ ಎಲ್ಲ ಫ್ಲೆಕ್ಸ್ಗಳನ್ನ ರಿಮೂವ್ ಮಾಡ್ತೀನಿ. ಈ ಮುಖಾಂತರ ಜನರಲ್ಲಿ ನಾನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ದಯಮಾಡಿ ಯಾರೂ ಫ್ಲೆಕ್ಸ್ಗಳನ್ನ ಹಾಕಬೇಡಿ. ಅದರಿಂದ ಯಾವುದೇ ರೀತಿ ಅನುಕೂಲ ಆಗಲ್ಲ, ಅನಾನುಕೂಲಗಳು ಈ ನಗರದ ಸೌಂದರ್ಯ, ಸ್ವಚ್ಛತೆ ಮತ್ತು ಪರಿಸರಕ್ಕೆ ತೊಂದರೆ ಮಾರಕ ಆಗಿರುವಂತಹ ಈ ಒಂದು ಫ್ಲೆಕ್ಸ್ಗಳನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಿರೋಧ ಮಾಡಬೇಕು, ಯಾರು ಸುಧಾ ಈ ಫ್ಲೆಕ್ಸ್ಗಳನ್ನ ಹಾಕಬಾರ್ದು. ನಾಳೆಯಿಂದನೇ ನನ್ನ ಫ್ಲೆಕ್ಸ್ಗಳು ಯಾರು ಹಾಕಿದ್ದಾರೆ ನಮ್ಮ ಸ್ನೇಹಿತರುಗಳು ಅವ್ರಿಗೆಲ್ಲರಿಗೂ ಮನವಿಯನ್ನು ಮಾಡಿದ್ದೀನಿ. ನಾಳೆಯಿಂದನೇ ಎಲ್ಲ ಫ್ಲೆಕ್ಸ್ಗಳು ರಿಮೂವ್ ಆಗ್ತದೆ. ನೋಡಿ, ಚುನಾವಣೆಯಲ್ಲಿ ಯಾರು ಸನ್ಯಾಸಿಗಳು ಅಲ್ಲ, ಎಲ್ಲ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬರುವಂಥವ್ರು ಯಾರೇ ಆಗಲಿ, ನಾನೇ ಆಗಲಿ, ಎಲ್ಲ 65 ಕಾರ್ಪೊರೇಟ್ರು ಎಲ್ಲರೂ ರಾಜಕೀಯವಾಗಿ ಒಂದು ಮುಂದಿನ ದಿನಗಳಲ್ಲಿ ಆಸೆಯನ್ನು ಇಟ್ಕೊಂಡಿರುವಂಥವ್ರು. ಹಾಗಾಗಿ ಜನರ ಒಂದು ಪ್ರೀತಿ ವಿಶ್ವಾಸ ಇವತ್ತೇನು ಸಿಕ್ಕಿದೆ, ಮುಂದಿನ ದಿನ ಅದೇ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ, ಕೆಲಸ ಮಾಡ್ತೀನಿ. ಅವ್ರ ಅವಕಾಶ ಕೊಟ್ಟಾಗೆಲ್ಲ ಮುಂದೆ ಅಂಥ ಸಂದರ್ಭ ಬಂದಾಗ ಜನರ ಆಶೀರ್ವಾದ ಇದ್ದರೆ ಗ್ಯಾರಂಟಿ ಚುನಾವಣೆಗೆ ಹೋಗೋಣ. ನಮ್ಮ ಸಹೋದರರು ಇವತ್ತು 47ನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಅವ್ರ ಬರ್ತಡೇ ದಿನ ಈ ಥರ ಒಂದು ರಕ್ತ ಪರೀಕ್ಷೆ, ಕಣ್ಣಿನ ತಪಾಸಣೆ, ಈ ಥರ ಕಾರ್ಯಕ್ರಮ ಮಾಡ್ಕೊಂಡೇ ಬರ್ತಾರೆ. ಈ ಬಾರಿ ಕೂಡ ಅದೇ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಎಲ್ಲ ಅವರ ಸ್ನೇಹ ಬಳಗ ಮತ್ತೆಲ್ಲ ರಿಲೇಷನ್ ಎಲ್ಲ ಕೂಡ ಇವತ್ತು ನಾನಾ ಕಡೆ ಅವರ ಬರ್ತಡೇವನ್ನು ಆಚರಿಸ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಜನಸೇವೆ ಮಾಡಲು ಅವ್ರಿಗೆ ಇನ್ನಷ್ಟು ಅರಿವು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಚಾರ ಎಲೆಕ್ಷನ್ ಬಂದಾಗ ಮಾಡಲೇಬೇಕು, ಬಟ್ ಅವ್ರು ಮಾಡ್ತಕ್ಕಂಥ ಕೆಲಸದ ಮೇಲೆ ನಮ್ಗೆ ಭರವಸೆ ಇದೆ. ಅವ್ರಿಗೂ ಕೂಡ ಭರವಸೆ ಇದೆ, ಜನರಿಗೂ ಕೂಡ ಶ್ರೀಧರ್ ಅವರೇ ಈ ಬಾರಿ ಕೂಡ ಕಾರ್ಪೊರೇಟರ್ ಆಗಬೇಕು, ನಮಗೆ ಅವರೇ ಗೆದ್ದು ಬರಬೇಕು ಅನ್ನೋದು ಎಲ್ಲರ ಜನರ ಮನದಲ್ಲಿದೆ. ಆ ವಾರ್ಡಲ್ಲೂ ಕೂಡ ಬೇರೆ ಅಕ್ಕಪಕ್ಕ ವಾರ್ಡರು ಕೂಡ ಅವ್ರನ್ನ ನಮ್ಮ ವಾರ್ಡಿಗೆ ಬನ್ನಿ, ಈ ಕಡೆ ನಿಲ್ಲಿ, ನಮಗೂ ಕೂಡ ಆ ವಾರ್ಡ್ ಏನು ಅಭಿವೃದ್ಧಿ ಮಾಡಿದ್ದೀರಾ ಆ ರೀತಿ ನಮ್ಮ ವಾರ್ಡ್ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಂಥವ್ರು ಬಂದರೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಅವರು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ವಾರ್ಡಲ್ಲಿ ಅವ್ರು ನಿಂತ್ಕೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನೋಡೋಣ, ಇನ್ನೂ 2-3 ತಿಂಗಳಿದೆ. ನಮ್ಮ ಆತ್ಮೀಯರಾದ ಪ್ರಗತಿಪರ ರೈತರು, ಸಾಮಾಜಿಕ ಚಿಂತನೆಯುಳ್ಳ ಕೆ ವಿ ಶ್ರೀಧರ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ಅವರ ಎಲ್ಲ ಅಭಿಮಾನಿ ಬಳಗ ಇಂದು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಪರೀಕ್ಷೆಗಳನ್ನು ಮಾಡಿಸೋದ್ರ ಮೂಲಕ, BP ಚೆಕ್ ಮಾಡೋದರ ಮೂಲಕ ನೊಂದ ಬಡವರಿಗೆ ಅವರಿಗೆ ಇಂಥ ಆರೋಗ್ಯ ಸೇವೆಗಳನ್ನು ತಲುಪಿಸೋದ್ರ ಮೂಲಕ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗೂ ಇವತ್ತೇನಪ್ಪ ಅಂದರೆ ಮೈಸೂರು ನಗರದಲ್ಲಿ ಎಲ್ಲ ಕಡೆ ಕಸದ ತಾಂಡವಾಡ್ತಿದೆ. ಕೆ ವಿ ಶ್ರೀಧರ್ ಅವರಿಗೆ ಹುಟ್ಟುಹಬ್ಬಕ್ಕಿಂತ ಸಾಮಾಜಿಕವಾಗಿ ಏನಾದರೂ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡ್ಕೋಬೇಕು, ನೊಂದವರ ಧ್ವನಿಯ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಅವ್ರ ಸದುದ್ದೇಶದಿಂದ ವರ್ಷದಲ್ಲೂ ಈ ಥರದ ಒಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ಕಸಗಳನ್ನು ಹಾಕ್ತಾ ಇರ್ತಕ್ಕಂಥ ತಪ್ಪಿಸೋದಕ್ಕೋಸ್ಕರ CC ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದು, ಅವ್ರಿಗೆ ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಈ ಥರದ ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ವರ್ಷದಲ್ಲಿ ಮಾಡಿದ್ದಾರೆ. ಜನ ಎಲ್ಲೆಂದರಲ್ಲಿ ಕಸವನ್ನು ಎಸೆದೆ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಅವ್ರ ಮನಸ್ಸು ಆರೋಗ್ಯವನ್ನು ಸಹ ಸ್ವಚ್ಛವಾಗಿ ಇಟ್ಕೊಂಡ್ರೆ ದೇಶ ಸ್ವಚ್ಛವಾಗಿರ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಕೆ ವಿ ಶ್ರೀಧರ್ ಅವರ ಅಭಿಮಾನಿಗೆ ಬಳಗ ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ಕೆ ವಿ ಶ್ರೀಧರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿ ವರ್ಷವೂ ಕೂಡ ಈಗ ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದನೂ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆ ವಿ ಶ್ರೀಧರ್ ಸ್ನೇಹ ಬಳಗದ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಉಚಿತ ತಪಾಸಣಾ ಶಿಬಿರ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ನಗರ ಸ್ವಚ್ಛತೆಯನ್ನು ನೋಡಿದ್ದೀರಿ, ಆಲ್ರೆಡಿ CC ಕ್ಯಾಮ್ರಾ ಹಾಕ್ಸಿರೋದು ಅವರು ನಮ್ಮ ಕಾರ್ಪೊರೇಟರ್ ಆದವರು ಅವರ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ, ಅವ್ರು ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ಇವಾಗ ಇಲ್ಲಿ ಬಂದು ತೋರಿಸಿದ್ದು ಉಪಯೋಗ ಅನಿಸ್ತು, ಪರವಾಗಿಲ್ಲ, ಫ್ರೀ ಅಲ್ವಾ, ಎಷ್ಟು ಎಲ್ಲಿ ಇಲ್ಲಿ BP ಶುಗರು, ಇನ್ನು ಕಣ್ಣು ಆಮೇಲೆ ಹೌದು, ತುಂಬ ಹೌದು ಆರಿಸ್ತೀವಿ. ಜಾಗೃತ